ನಾನು ಹೇಳುವಂಥ ಈ 5 ವಿಚಾರಗಳು, 5 ಲಕ್ಷಣಗಳು ನಿಮ್ಮ ಕಣ್ಣೆದುರುಗಡೆ ಅಥವಾ ನಿಮ್ಮ ಮೈಂಡಲ್ಲಿ ಓಡ್ತಾ ಇದ್ರೆ, ಅಥವಾ ನೀವು ಮಾಡ್ತಾ ಇದ್ರೆ, ನಿಮ್ಮ ಸಂಕಲ್ಪ ಏನಿದೆಯಲ್ಲ, ದೃಢ ಸಂಕಲ್ಪ, ನಾನು ಬದಲಾಗಿದ್ದೀನಿ ಅಂತ ನಿಮಗೆ ಫೀಲ್ ಇರುತ್ತೆ. ಬಟ್ ನಿಮ್ಮ ಹಾರ್ಟ್ ಮಾತ್ರ ಇನ್ನೂ ಅಲ್ಲೇ ಇದೆ ಅಂತ ಅರ್ಥ. ಓಕೆ. ಇದು ಕೂಡ ಆಸ್ ಯೂಶುವಲ್ ರಿಲೇಟೆಡ್ ಇರುತ್ತೆ. ನಿಮ್ಮನ್ನು ಯಾರೋ ಬಿಟ್ಟು ಹೋಗಿದ್ದಾರೆ, ಬಟ್ ಸ್ಟಿಲ್ ಮರ್ತು ಬಿಟ್ಟಿದ್ದೀನಿ ಅಂತ ನೀವು ಅನ್ಕೋತೀರಿ. ನಿಮ್ಮ ಹಾರ್ಟ್ ಮಾತ್ರ ಮರ್ತಿರಲ್ಲ. ಅದಕ್ಕೆ ಲಕ್ಷಣಗಳು ಹೇಳ್ತಾ ಹೋಗ್ತೀನಿ ನಾನು. ಓಕೆ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ನಿಮಗೆ, ನನ್ನ ಜೊತೆ ಮಾತಾಡಬೇಕು ಅನ್ಸಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ದೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಏನು ನಡೆಯುತ್ತೆ, ಏನು ನಡೀತಾ ಇದೆ ಪ್ರೆಸೆಂಟು, ಅದ್ರ ಬಗ್ಗೆ ನಾನು ಡೀಟೇಲ್ಸಾಗಿ ವಿಡಿಯೋ ಮಾಡ್ತಾ ಹೋಗ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಹೊಸ ಜನರೊಟ್ಟಿಗೆ ಕನೆಕ್ಟ್ ಆಗೋಕ್ಕೆ ನಿಮಗೆ ಆಗ್ತಿಲ್ಲ. ಫೀಲ್ ಆಗುತ್ತೆ, ಯಾರೊಟ್ಟಿಗೆ ಬೆರೆಯೋಕ್ಕೆ ಮನಸ್ಸು ಆಗ್ತಿರಲ್ಲ ನಿಮಗೆ. ನಿಮ್ಮ ಪಾಡಿಗೆ ನೀವು ಇರ್ತೀರಿ, ನಿಮ್ಮದೇ ಆದ ಒಂದು ಲೋಕದಲ್ಲಿ ಇರ್ತೀರಿ. ಜನ ಎಲ್ಲ ಬಂದು ಮಾತಾಡ್ತಾರೆ, ನಿಮ್ಮೊಟ್ಟಿಗೆ ಮಿಂಗಲ್ ಆಗಕ್ಕೆ ರೆಡಿ ಇರ್ತಾರೆ. ಅವರು ಮಾತಾಡ್ಸ್ತಾ ಮಿಂಗಲ್ ಆಗು, ಹಂಗೆ ಬಾ, ಹಿಂಗೆ ಬಾ ಎಲ್ಲ ಮಾತಾಡ್ತಾರೆ. ಬಟ್ ನಿಮಗೆ ಮಾತ್ರ ಅದು ಯಾವುದ್ರ ಬಗ್ಗೆನೂ ಕೂಡ ನೀವು ನಿಮ್ಮದೇ ಆದ ಒಂದು ಪಾಡಲ್ಲಿ ಇರ್ತೀರಿ. ನಿಮ್ಮದೇ ಆದ ಒಂದು ಯೋಚನೆಯಲ್ಲಿ ಕೂತ್ಕೊಂಡ್ಬಿಡ್ತೀರಿ. ನಿಮ್ಮದೇ ಆದ ಯೋಚನೆಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ದಿನ ಕಳೀತಾ ಹೋಗ್ತೀರಿ. ಏನೋ ದಿನಗಳನ್ನು ಕಳಿಬೇಕು, ಸೊ ಕಳಿಬೇಕು ಆ ಥರದಲ್ಲಿ ಕಳೀತಾ ಇದ್ರು. ಬಿಟ್ರೆ ಹೊಸ ಹುರುಪಿಂದ ಜನರೊಟ್ಟಿಗೆ ಮಿಂಗಲ್ ಹಾಕ್ಕೊಂಡು ದಿನಗಳನ್ನು ಕಳೀತಾ ಇಲ್ಲ. ಇದು ನಿಮ್ಮ ಲೈಫಲ್ಲೂ ನಡೀತಾ ಇದೆಯಲ್ವಾ? ಎಸ್, ನಡೀತಾ ಇದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೋಸ್ಕರ. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಎಲ್ಲರನ್ನೂ ಎಕ್ಸ್ ಜೊತೆ ಕಂಪೇರ್ ಮಾಡ್ಕೊಳ್ಳುವಂಥ ಒಂದು ಬುದ್ಧಿ. ಈಗ ನಿಮಗೆ ಎಕ್ಸ್ ಬಿಟ್ಟು ಹೋಗಿರ್ತಾರೆ, ನಿಮ್ಮ ಎಕ್ಸ್ ಲವರ್. ಅವಾಗ ನೀವು ಬೇರೆಯವ್ರಿಗೆ ಕಂಪ್ಯಾರಿಸನ್ ಮಾಡ್ಕೊಡ್ತೀರಿ. ಅವ್ರು ಸಪೋಸ್ ನನ್ನ ಈ ಪ್ಲೇಸಿಗೆ ಬಂದರೆ, ಛೇ ಅವ್ರ ಥರ ಆಗಕ್ಕೆ ಆಗೋದೇ ಇಲ್ಲ, ಅವ್ರು ಹಿಂಗಿದ್ರು, ಅವ್ರು ಕಂಫರ್ಟೇಬಲ್. ಸೊ ಲೈಕ್ ನೀವೆಲ್ಲಾನು ಕೂಡ ಎಕ್ಸ್ ನಿಮ್ಮ ಲವರ್ ಜೊತೆನೇ ಎಲ್ಲ ವಿಚಾರಗಳನ್ನು ಕನೆಕ್ಟ್ ಮಾಡ್ಕೊಳ್ತಾ ಯಾರೂ ಸೂಟೇಬಲ್ ಅಲ್ಲ ಆ ಪ್ಲೇಸಿಗೆ ಅನ್ಕೊಂಡು ಒಬ್ಬಂಟಿಯಾಗಿ ಉಳಿದು ಬಿಡ್ತೀರಿ. ನಾನು ಹೇಳೋದು ಸ್ನೇಹಿತರೆ, ಯಾರು ನಿಮ್ಮ ಲೈಫಲ್ಲಿ ಬಿಟ್ಟು ಹೋಗಿದ್ದಾರೆ ಅಷ್ಟೇ. ನೆಕ್ಸ್ಟ್ ಏನು ಆಗಬೇಕು ಆಗ್ಬೇಕಷ್ಟೇ. ಇದ್ರ ಬಗ್ಗೆ ಥಿಂಕ್ ಮಾಡಿ. ಬಿಟ್ಟು ಹೋದ್ರ ಬಗ್ಗೆ ಎಷ್ಟೊಂದು ಥಿಂಕ್ ಮಾಡ್ತೀರಿ. ಲೈಫಲ್ಲಿ ಪಾಸ್ಟ್ ಅನ್ನೋದು ಸತ್ತೋಗಿರುವಂಥ ವಿಚಾರ, ಮರಿಬೇಡಿ ನೀವು. ಸತ್ತೋಗಿರ್ತಕ್ಕಂಥ ವ್ಯಕ್ತಿ ಮತ್ತೆ ನಿಮ್ಮ ಲೈಫಲ್ಲಿ ಬರೋದು ಬಹಳ ಕಡಿಮೆ, ಕಷ್ಟ. ಬಹಳ ಕಡಿಮೆ ಇಲ್ಲ, ಅಸಾಧ್ಯ. ಅದು ಆ್ಯಕ್ಚುಲಿ ಬಹಳ ಕಡಿಮೆ ಹೇಳೋದು ತಪ್ಪಾಗತ್ತೆ. ಅಸಾಧ್ಯ. ಸತ್ತೋಗಿರೋ ವ್ಯಕ್ತಿ ಮತ್ತೆ ಹುಟ್ಟಿ ಬರೋದು, ಅದು ಏನಂತೇಳಿ ಹುಟ್ಟಿ ಬರ್ತಾನೆ, ಬಟ್ ಅದೇ ವ್ಯಕ್ತಿಯಾಗಿ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಅಸಾಧ್ಯ ಅದು ಮಾತು. ನಾನು ಅದಕ್ಕೆ ಹೇಳ್ತೀನಿ, ಸತ್ತೋಗಿರೋ ವ್ಯಕ್ತಿ, ಎಕ್ಸ್ ಲವರ್ ಎರಡೂ ಒಂದೇನೆ. ಸೊ ಅದ್ರ ಬಗ್ಗೆ ಥಿಂಕ್ ಮಾಡಬೇಡಿ, ಬಿಟ್ಬಿಡಿ. ನೆಕ್ಸ್ಟ್ ಏನಾಗಬೇಕು ಅದರ ಕಡೆ ಫೋಕಸ್ ಮಾಡಿ ಅಷ್ಟೇ ನಾ ಹೇಳೋದು. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಎಲ್ಲರನ್ನ ಲೈಕ್ ಎಲ್ಲ ಟೈಮಲ್ಲಿ ಕೂಡ ಸ್ಯಾಡ್ ಸಾಂಗ್ನ ಜಾಸ್ತಿ ಕೇಳೋದು. ನಿಮಗೆ ಈಗ ಪ್ರೆಸೆಂಟ್ ಸಿಚುವೇಶನಲ್ಲಿ ಹೆಂಗಿದ್ದೀರಾ ಅದನ್ನೇ ಜಾಸ್ತಿ ಕೇಳ್ತಾ ಹೋಗ್ತೀರಿ. ಸ್ಯಾಡ್ ಸಾಂಗ್ ಅಂದರೆ ಬಿಟ್ಟು ಹೋಗಿದ್ರ ಮೇಲೆ, ಒಬ್ಬಂಟಿ ಆಗಿದ್ರ ಮೇಲೆ, ನಿಮ್ಮನ್ನು ಮೋಸ ಮಾಡಿದ್ರ ಮೇಲೆ, ಈ ಥರದ್ದೇ ತುಂಬ ಸ್ಯಾಡ್ ಸಾಂಗ್ ಕೇಳಬೇಕು ಅಂತ ಅನ್ನಿಸ್ತಾ ಇರತ್ತೆ. ನೀವು ಈ ಥರದ ಎಲ್ಲ ಲಕ್ಷಣಗಳು ಅಥವಾ ನೀವು ಅದನ್ನು ಆ್ಯಕ್ಟಿವಿಟೀಸ್ ಮಾಡ್ತಿದ್ರೆ, ಸೊ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಇಲ್ಲ ನಾನು ಮರ್ತು ಹೋಗಿದ್ದೀನಿ, ಬಿಟ್ಬಿಟ್ಟಿದ್ದೀನಿ ಅಂತ ನೀವು ಅನ್ಕೊಳ್ತೀರ ಅಷ್ಟೇ. ಬಟ್ ನಿಮ್ಮ ಹಾರ್ಟ್ ಇನ್ನೂ ಅದೇ ಗುಂಗಲ್ಲೇ ಇದೆ ಅಂತ ಅರ್ಥ ಆಗುತ್ತೆ. ಬಿಕಾಸ್ ನೀವು ಮಾಡ್ತಿರೋ ಆ್ಯಕ್ಟಿವಿಟೀಸ್ ನೋಡಿದ್ರೆ, ಸ್ಯಾಡ್ ಸಾಂಗ್ ಕೇಳೋದು, ಯಾರೊಟ್ಟಿಗೆ ಬೆರೀದೇ ಇರೋದು, ಎಲ್ಲರನ್ನೂ ಎಕ್ಸ್ ಜೊತೆ ಕಂಪೇರ್ ಮಾಡ್ಕೊಳ್ಳೋವಂಥದ್ದು. ಸೊ ಈ ಮೆಂಟಾಲಿಟಿ ನೋಡಿದ್ರೆ, ಈ ಆ್ಯಕ್ಟಿವಿಟೀಸ್ ನೋಡಿದ್ರೆ, ನಿಮ್ಮ ಹಾರ್ಟ್ ಇನ್ನೂ ಆ ಒಂದು ಪಾಯಿಂಟ್ ದಾಟಿ ಹೋಗೇ ಇಲ್ಲ ಆಚೆ. ನಿಮಗೆ ನೀವು ಮೈಂಡಲ್ಲಿ ಜಸ್ಟ್ ಹಂಗೆ ಅನ್ಕೊತೀರ ಅಷ್ಟೇ. ಅನ್ಕೊಳ್ಳೋದಕ್ಕೂ ಆ ಥರದ ಆ್ಯಕ್ಟಿವಿಟೀಸ್ ಲೈಕ್ ನೀವು ಬಿಹೇವ್ ಮಾಡೋದಕ್ಕೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಆ್ಯಕ್ಚುಲಿ. ಓಕೆ. ಅದಕ್ಕೇ ನೆಕ್ಸ್ಟ್ ಪಾಯಿಂಟ್, ಸ್ಯಾಡ್ ಸಾಂಗ್ಸ್ ಆಲ್ಮೋಸ್ಟ್ ಕೇಳ್ತಾ ಕೂತಿರ್ತೀರ. ಬರೀ ಸ್ಯಾಡ್ಸೇ. ಅದರಲ್ಲಿ ಒಂದು ಖುಷಿ ಸಾಂಗು, ಮೋಟಿವೇಶನಲ್ ಇದು ಯಾವುದೂ ಕೇಳಲ್ಲ. ದಿನ ಬೆಳಗಾದರೆ, ದಿನ ರಾತ್ರಿ ಆದರೆ ಇದೇ ಸಾಂಗ್ ಕೇಳ್ತಾ ಬರ್ತೀರಾ. ಈ ಸಿಂಪ್ಟಮ್ಸು ಕೂಡ ಕಾಣ್ತಾ ಇರುತ್ತೆ. ಸೊ ನೆಕ್ಸ್ಟ್ ಬಂದು, ರಾತ್ರಿ ಪೂರ ಓವರ್ ಥಿಂಕಿಂಗು. ನಿಮಗೆ ಸುಮ್ಮನೆ ಸುಮ್ಮನೆ ಏನೇನೋ ಥಿಂಕ್ ಮಾಡ್ಕೊಳ್ಳೋಂಥ ಓವರ್ ಥಿಂಕಿಂಗ್ ಅಂತ ಹೇಳಿದ್ರೆ ರಿಯಾಲಿಸ್ಟಿಕ್ ಆಗಿರಲ್ಲ ಅದು. ಸುಮ್ಮನೆ ಏನೋ ನಿಮ್ಮ ನೆಗೆಟಿವ್ ಕಲ್ಪನೆಗಳನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗೋದು. ಓವರ್ಫ್ಲೋ ಆಗುತ್ತಲ್ಲ, ಒಂದು ಡಸ್ಟ್ಬಿನಲ್ಲಿ ಎಕ್ಸ್ಟ್ರಾ ಕಸ ಹಾಕಿದ್ರೆ ಹೆಂಗೆ ಓವರ್ಫ್ಲೋ ಆಗುತ್ತೆ, ಚೆಲ್ಲೋಗುತ್ತೆ. ಆ್ಯಸ್ ಯೂಶುವಲ್ ನೆಗೆಟಿವ್ ಥಾಟ್ಸ್ ತುಂಬಾ ಬಂದು ಹೋಗುತ್ತೆ. ಪಾಸಿಟಿವ್ ಥಿಂಕ್ ಮಾಡ್ಕೊಳ್ಳಲ್ಲ. ಸಣ್ಣ ವಿಚಾರಕ್ಕೂ ನೆಗೆಟಿವ್ನೇ ನೀವು ಕಂಪ್ಯಾರಿಸಿವ್ಲಿ ಮಾಡ್ತಾ ಹೋಗ್ತೀವಿ. ಇದಕ್ಕೆ ಓವರ್ ಥಾಟ್ ಅಂತ ಹೇಳ್ತೀವಿ. ಇದು ಜಾಸ್ತಿ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅಲೋನ್ ಆಗಿರೋಕ್ಕೆ ತುಂಬ ಇಷ್ಟಪಡ್ತೀವಿ. ಒಬ್ಬಂಟಿತನ ಕಳಿಬೇಕು, ಒಬ್ಬಂಟಿಗರಾಗಿರಬೇಕು, ಒಬ್ಬರೇ ಇರಬೇಕು, ಒಬ್ಬರೇ ಕೂತಿರ್ಬೇಕು, ಯಾರೊಟ್ಟಿಗೆ ಮಾತಾಡಬಾರ್ದು, ಒಬ್ಬೊಬ್ಬರೇ ಎಲ್ಲೆಲ್ಲೋ ಹೋಗ್ಬರ್ಬೇಕು. ಸೊ ಈ ಥರದ್ದೆಲ್ಲ ಥಾಟ್ ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ಇದರಿಂದ ನಿಮಗೆ ಎಲ್ಲಿ ಒಂದು ಕ್ಲಾರಿಫೈ ಮಾಡಿಬಿಡ್ತೀನಿ, ಈ ವಿಡಿಯೋ ನೀವು ನೋಡಿದ್ರೆ ನೀವು ಚೇಂಜ್ ಆಗಿಲ್ಲ ಅಂತ ಅರ್ಥ. ಐ ಥಿಂಕ್ ನಿಮ್ಮ ಹಾರ್ಟ್ ಇನ್ನೂ ಅಲ್ಲೇ ಇದ್ದೀರಾ ಅಂತ ಅರ್ಥ. ಸೊ ಇದನ್ನ ಚೇಂಜ್ ಮಾಡ್ಕೊಳ್ಳಿ. ಬದುಕು ಮೂವ್ ಆನ್ ಆಗ್ತಿರ್ಬೇಕು ನಿರಂತರವಾಗಿ. ನಾವು ಹೋದ ವರ್ಷ ಇದ್ದ ಹಾಗೆ ಈ ವರ್ಷ ಇಲ್ಲ. ನಮಗೊಂದು ಎಕ್ಸ್ಟ್ರಾ ವಯಸ್ಸು ಜಾಸ್ತಿ ಆಗೋಯ್ತು. ಪ್ರತಿ ಮಾಸಗಳು ಬದಲಾಗ್ತದೆ, ಪ್ರತಿ ದಿನಗಳು ಬದಲಾಗ್ತಾ ಇದೆ ಆ್ಯಕ್ಚುಲಿ. ಸೊ ಇದೆಲ್ಲ ಚೇಂಜಸ್ ಆಗ್ತಿರ್ಬೇಕಾದ್ರೆ ನಾವು ಕೂಡ ಚೇಂಜ್ ಆಗಬೇಕು. ಬಿಕಾಸ್ ಜಗದ ನಿಯಮ ಅದಾಗ್ತಿ ಬದಲಾವಣೆ ಅನ್ನೋದು. ಸೊ ಅದನ್ನ ಅರ್ಥ ಮಾಡಿಕೊಂಡು ಚೇಂಜ್ ಆಗಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು.
ಬಾಯ್.